ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಘನಾ. ಸೊ ಇವತ್ತು ಕರ್ಬೂಜ ಹಣ್ಣು ಜ್ಯೂಸ್ನ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನಂದು ಇವತ್ತು 17 ಡೇ ಚಾಲೆಂಜ್ ಕರ್ಬೂಜ ಹಣ್ಣನ್ನ ನಾನು ಆಯ್ಕೆ ಮಾಡಿದ್ರಿಂದ ಅದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದೆ. ಜ್ಯೂಸ್ ಮಾಡೋದಕ್ಕೆ ಮೊದಲು ನಾನು ಇಲ್ಲಿ ಒಂದು ಬಟ್ಲು ತೊಗೊಂಡೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಏನು ತೋರಿಸಿದ್ನಲ್ಲ ಆ ಬೌಲಲ್ಲಿ ಒಂದು 1/4 ಬೌಲಷ್ಟು ಬೆಲ್ಲ ಹಾಕಿ ಬೆಲ್ಲ ಕರಗೋದಕ್ಕಿಟ್ಟೆ. ಇವಾಗ ಅದೇ ಬೌಲಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋಂಥ ಕರ್ಬೂಜ ಹಣ್ಣನ್ನು ನಾನು ಇವಾಗ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡೆ. ಸೊ ಈ ರೀತಿ ಕರ್ಬೂಜ ಹಣ್ಣನ್ನ ನಾವು ಚಿಕ್ಕ ಜಾರ್ಗೆ ಹಾಕ್ಕೊಂಡ್ಮೇಲೆ ಅದನ್ನ ನಾವು ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ, ಅಂದರೆ ರುಬ್ಕೊಂಬರ್ಬೇಕಾಗುತ್ತೆ. ಸೊ ನೋಡಿ ನಾನು ಈ ರೀತಿಯಾಗಿ ರುಬ್ಕೊಂಬಂದಿದ್ದೀನಿ. ಇನ್ ಕೇಸ್ ಕರ್ಬೂಜ ಹಣ್ಣಾಗಿದ್ರೆ ಕೈಯಲ್ಲೇ ನೀವು ಕಲಿಸ್ಕೋಬೋದು. ಸೊ ಈ ರೀತಿ ರುಬ್ಕೊಬಂದಮೇಲೆ ನಾನು ಇವಾಗ ಏನು ಬೆಲ್ಲ ಫುಲ್ ನೋಡಿ ಕರಗಿದೆ. ಸೊ ಇವಾಗ ನಾನು ಈ ಬೆಲ್ಲನ ಸೋಸ್ಕೊಂಡು ನಾನು ಏನು ಹಣ್ಣನ್ನ ರುಬ್ಕೊಬಂದಿದೆ ಅಲ್ಲ ಆ ಪೇಸ್ಟನ್ನ ಕೂಡ ಈ ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ. ಸೊ ಬೆಲ್ಲ ಹಾಕಿದ್ಮೇಲೆ ಒಂದ್ಸರಿ ಸೋಸ್ಕೋಬೇಕಾಗುತ್ತೆ. ಸೊ ಇವಾಗ ಕರ್ಬೂಜ ಹಣ್ಣು ಜ್ಯೂಸ್ ರೆಡಿ ಇದೆ. ನಾನು ಇವಾಗ ಆ ಕರ್ಬೂಜ ಹಣ್ಣು ಜ್ಯೂಸ್ನ ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಎಸ್, ನಿಮಗೂ ಇಷ್ಟ ಆಗಿತ್ತು ಈ ವಿಡಿಯೋ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಮಿನಿ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.